ಕೆಂಪೇಗೌಡರ ಬಗ್ಗೆ ನಾವೆಷ್ಟು ಹೇಳಿದ್ರು ಸಾಲದು. ಇವತ್ತು ನಾವೆಲ್ಲ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ವಿಲೇಜು, ಸ್ಮಾರ್ಟ್ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಕಾನ್ಸೆಪ್ಟ್ಗಳನ್ನ ಈಗ ಯೋಚನೆ ಮಾಡ್ತಾ ಇದ್ದೀವಿ. 500 ವರ್ಷಗಳ ಹಿಂದೆಯೇ ಕೆಂಪೇಗೌಡರು ಸ್ಮಾರ್ಟ್ ಸಿಟಿಯನ್ನು ಕಟ್ಟಿ ಜಗತ್ತಿಗೆ ಅರ್ಪಣೆ ಮಾಡಿದಂಥವ್ರು. ಇವತ್ತು ಬೆಂಗಳೂರು ಜಗದ್ವಿಖ್ಯಾತಿ ಬಂದಿದೆ. ಅಂಥ ಒಂದು ದೂರದೃಷ್ಟಿತ್ವ ಕೆಂಪೇಗೌಡರು. ಹಾಗೆಯೇ ಕೆಂಪೇಗೌಡರನ್ನ ಎಲ್ಲೋ ನಾವು BBMPನಲ್ಲಿ ಸಣ್ಣ ಪುಟ್ಟದಾಗಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ನಮ್ಮ ಅಧ್ಯಯನಶೀಲರು, ಇತಿಹಾಸಕಾರರು ಎಲ್ಲರೂ ಕೂಡ ಸಭೆ ಮಾಡಿ ಶಿವಕುಮಾರ್ ಅವ್ರ ಮೂಲಕ ಈ ಒಂದು ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಹಾಗೆ ಅಂತೇಳಿ ನಾವು ಸಿದ್ದರಾಮಯ್ಯನವ್ರನ್ನ ಕೇಳಿದಾಗ ಅವರು ಹೃದಯ ವೈಶಾಲ್ಯತೆಯನ್ನು ಮೆರೆದು ಇವತ್ತು ಕೆಂಪೇಗೌಡ ಜಯಂತಿಯನ್ನು ಅಧಿಕೃತವಾಗಿ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಕಾರ್ಯಕ್ರಮವನ್ನಾಗಿ ಘೋಷಣೆ ಮಾಡಿದ್ರು. ಅಷ್ಟೇ ಅಲ್ಲ, ಮತ್ತೆ ನಾವು ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು, ಅದರ ಅಡಿನಲ್ಲಿ 100 ಕೋಟಿ ವಿನಿಯೋಗ ಮಾಡಿ ಕೆಂಪೇಗೌಡರ ಅಧ್ಯಯನ ನಡೆಸಬೇಕು, ಅವರ ವಿಚಾರಧಾರೆಯನ್ನು ಮನೆಗಳಿಗೆ ಮುಟ್ಟಿಸಬೇಕು ಹಾಗೆ ಅಂತೇಳಿ ಕೇಳಿದಾಗ 100 ಕೋಟಿ ರೂಪಾಯಿಗಳನ್ನು ಆ ಪ್ರಾಧಿಕಾರಕ್ಕೆ ಇಟ್ಟು ಅಭಿವೃದ್ಧಿ ಪ್ರಾಧಿಕಾರವನ್ನು ಘೋಷಣೆ ಮಾಡಿದಂಥವರು ಸನ್ಮಾನ್ಯ ಸಿದ್ದರಾಮಯ್ಯ. ಹಾಗಾಗಿ ನಾವೆಲ್ಲರೂ ಯಾವತ್ತೂ ಕೂಡ ಸಿದ್ದರಾಮಯ್ಯನವ್ರನ್ನ ಆ ವಿಷಯದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಣೆ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಅವರಿಗೆ ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗಾಗಿ ಎಲ್ಲ ಸರ್ಕಾರಗಳು, ಹಿಂದಿನ ಎಲ್ಲ ಸರ್ಕಾರಗಳು ಕೂಡ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಸರಿಟ್ಟಂತಾಗ್ಬೋದು, ಅಥವಾ ಅಲ್ಲಿ 108 ಅಡಿಯ ಪ್ರಗತಿಯ ಪ್ರತಿಮೆಯನ್ನು ನಿರ್ಮಾಣ ಮಾಡಿರುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಆಗ್ತಾ ಇದೆ. ಆದರೆ ಬೆಂಗಳೂರಿನ ಕಟ್ಟಿದಂಥವ್ರು ಇಲ್ಲೋ ಬೆಂಗಳೂರಿನಲ್ಲಾದರೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರಗಳನ್ನು ಹೇಗೆ ಬಸವಣ್ಣವರ ಭಾವಚಿತ್ರವನ್ನು ಹಾಕಿದ್ದೀರಿ, ಅದೇ ರೀತಿ ಕೆಂಪೇಗೌಡರ ಭಾವಚಿತ್ರವನ್ನು ಕೂಡ ಹಾಕಿದ್ರೆ ಭಾಳ ಚೆನ್ನಾಗಿರ್ತದೆ ಅನ್ನುವಂಥದ್ದು ನಮ್ಮ ಬಹುದಿನದ ಬೇಡಿಕೆ. ಅದನ್ನು ಮಾನ್ಯ ಸಿದ್ದರಾಮಯ್ಯನವರು ಖಂಡಿತ ಮಾಡಿಕೊಡ್ತಾರೆ ಅಂತೇಳಿ ನಾನು ಭಾವಿಸ್ತಾ, ಮತ್ತು ನಮ್ಮ ಭಾಳ ದಿನದ ಬೇಡಿಕೆ KG ಇಂದ PG ವರೆಗೂ ಕೆಂಪೇಗೌಡರ ಮಹತ್ವ ಅರಿಬೇಕು, ಅವರ ದೂರದೃಷ್ಟಿತ್ವವನ್ನು ಅರಿಬೇಕು, ಅವರ ಸಮಾನತೆಯ ಆ ಹೃದಯ ವಿಶಾಲತೆಯನ್ನು ನಮ್ಮ ಪೀಳಿಗೆ ಅರಿಬೇಕು ಹಾಗೆ ಅನ್ನುವಂಥದ್ದು ನಮ್ಮೆಲ್ಲರ ಈ ನಾಡಿನ ಅಭಿಲಾಷೆ. ಹಾಗಾಗಿ KG ಇಂದ PG ವರೆಗೆ ಅವರ ಪಠ್ಯಕ್ರಮವನ್ನು ಸೇರಿಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಬಹುಶಃ ಆದಂಥ ಎಲ್ಲ ಸರ್ಕಾರಗಳು ಕೆಂಪೇಗೌಡರ ವಿಷಯವಾಗಿ ಬಹಳ ಹೃದಯ ವಿಶಾಲತೆಯನ್ನು ತೋರಿಸಿರ್ತಕ್ಕಂಥವ್ರು. ಅದರಲ್ಲೂ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಕೆಂಪೇಗೌಡರ ಹೆಸರನ್ನು ಮುನ್ನೆಲೆಗೆ ತರುವಂಥ ನಿಟ್ಟಿನಲ್ಲಿ ನಾವೇನು ಕೇಳಿದ್ರು ಕೂಡ ಇಲ್ಲ ಅಂತಲೇ ಆ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯವನ್ನು ಕೂಡ ಅವರು ಮಾಡಿಕೊಡ್ತಾರೆ ಅಂತೇಳಿ ನಾನು ಭರವಸೆಯನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರೂ ಕೂಡ ಭಗವಂತ ಒಳಿತನ್ನು ಹಾರೈಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.